ಹಲೋ ಎವ್ರಿವನ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂದ್ಕೊಂಡಿನಿ. ಇವತ್ತು ರೊಟ್ಟಿ ಮುಟ್ಕಿನ ಹಾಗೆ ರೊಟ್ಟಿನ ಸಾಫ್ಟಾಗಿ ಸ್ಮೂತಾಗಿ ಯಾವ ರೀತಿಯಾಗಿ ಮಾಡೋದಂತ ಹೇಳ್ತಾ ಇದ್ದೀನಿ. ಮುಟ್ಕಿ ಮಾಡ್ಕೊಳ್ಳೋದಕ್ಕೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಬೇಕು. 1 ಕಪ್ಪಷ್ಟು ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ಇದನ್ನು 1-2 ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಒಂದು ಪ್ಲೇಟಿಗೆ ಇದನ್ನು ತಕ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿನಿ. ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಕೊಳ್ತೀನಿ. ನಾವು ಇದನ್ನು ಜಿಗಿ ಅಂತ ಹೇಳ್ತೀವಿ. ನೀರು ಚೆನ್ನಾಗಿ ಕುದಿಸ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ಜರಡಿ ಮಾಡಿಕೊಂಡು ತೊಗೊಂಡಿನಿ. ಹಿಂಗತಿ ಗುಂಡಿ ಮಾಡಿಕೊಂಡು ಈ ಗುಂಡಿ ಎಷ್ಟು ನೀರು ಹಿಡಿತದೆ ಅಷ್ಟು ನೀರು ಹಾಕ್ಕೊಳ್ತೀನಿ. ಮತ್ತು ನಾ ಆ ನೀರನ್ನ ಯೂಸ್ ಮಾಡೋಂಗಿಲ್ಲ. ಒಂದು ಚುಚ್ಕೂಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಂಗೆ ಬಿಟ್ಟು ಆಮೇಲೆ ಕೈಲಿಂದ ನಾದ್ಕೊಳ್ಬೇಕು. ನಾ ಇವಾಗ ತಣ್ಣೀರು ಹಾಕ್ಕೊಂಡು ನಾದ್ಕೊಳ್ಳಕತ್ತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ಬೇಕು. ನೋಡ್ರಿ, ನಾ ಹೆಂಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ಳಿಕತ್ತೀನಿ. ಜೋಳದ ರೊಟ್ಟಿ ತಿನ್ನೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂದರೆ, ನಮ್ಮ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ, ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ, ನ್ಯೂಟ್ರಿಷನ್ ಬೆನಿಫಿಟ್ಸ್ ಕೂಡ ಇದೆ. ಹಿಟ್ಟು ಎಷ್ಟು ಚಲೋ ನಾದ್ಕೊಳ್ತೀವೋ ಅಷ್ಟು ಸ್ಮೂತಾಗಿ ರೊಟ್ಟಿ ಹಾಕ್ತವೆ. ಇದು ನಂಗೆ ಇನ್ನೂ ಸ್ವಲ್ಪ ಗಟ್ಟಿ ಅನ್ಸ್ಲಿಕ್ಕತ್ತದ ಬಡಿಯೋಕ್ಕೆ. ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ನಂಗೆ ನಾದ್ಕೊಳಕತ್ತೀನಿ. ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಇವಾಗ ಪರ್ಫೆಕ್ಟ್ ರೆಡಿ ಆಗೈತಿ. ಇದ್ರಾಗ ಸ್ವಲ್ಪ ಹಿಟ್ಟು ತೊಗೊಂಡಿನಿ. ಹಿಂಗೆ ಈ ರೀತಿ ಉಳ್ಳೆ ಮಾಡ್ಕೊಂಡಿನಿ. ಈಗ ಸ್ವಲ್ಪ ಇದನ್ನು ಹಂಗೆ ಕೈಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಕೆಳಗೆ ಹಿಟ್ಟು ಹಾಕ್ಕೊಳ್ಬೇಕು. ಈ ಹುಳ್ಳಿಗೂ 2 ಕಡೆನೂ ಹಿಟ್ಟು ಹಚ್ಚಿ ಹಿಂಗೆ ಕ್ಲಾಪ್ಸ್ ಮಾಡ್ತೀವಲ್ಲ, ಆ ರೀತಿ ಸ್ಲೋ ಆಗಿ ರೊಟ್ಟಿನ ಮ್ಯಾಲೆತ್ತ ಕ್ಲಾಪ್ಸ್ ಮಾಡಬೇಕು. ನೋಡ್ರಿ, ಈಗ ಸ್ಲೋ ಆಗಿ ತೋರಿಸ್ತೀನಿ. ಹಂಗೆ ಹಚ್ಚಿ ಫಸ್ಟ್ ರೊಟ್ಟಿ ಹೊಡ್ಕೊಳ್ಬೇಕು. ಎಡಗೈಲಿಂದ ಸ್ವಲ್ಪ ರೊಟ್ಟಿಗೆ ಸಪೋರ್ಟ್ ಕೊಟ್ಕೊಂತ ಸ್ಲೋ ಆಗಿ ಇಷ್ಟು ರೊಟ್ಟಿನ ಬಡ್ಕೊಳ್ಬೇಕು. ಆಮೇಲೆ ಈ ಕೈಗೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಹಿಂಗೆ ಬಡ್ಕೊಳ್ತೀನಿ. ನೋಡ್ರಿ, ಇವಾಗ 2 ಕೈಲಿಂದ ರೊಟ್ಟಿ ಬಡಿತೀನಿ. ಒಂದು ಕೈಲಿಂದ ಸರಿಸ್ಕೊಂತ ಒಂದು ಕೈಲಿ ಬಡ್ಕೊಳ್ಬೇಕು. ಇವಾಗ ಒಂದೇ ಕೈಲಿ ಎಲ್ಲ ಕಡೆನೂ ಹಿಟ್ಟು ಸಮನಾಗಿ ಬರೋ ಹಂಗೆ ಬಡ್ಕೊಳಕತ್ತೀನಿ. ಇವಾಗಿದು ರೆಡಿ ಆಗ್ಯದ. ಈಗ ಒಂದು ಕಡೆ ಹಂಚು ಕಾಯ್ಲಿಕ್ಕಿಟ್ಟು ರೊಟ್ಟಿ ಹಾಕೀನಿ. ರೊಟ್ಟಿ ಹಾಕಿದ ಕೂಡಲೇ ಕಾಟನ್ ಬಟ್ಟೆಯಿಂದ ನೀರು ಹಚ್ಕೊಳ್ಬೇಕು. ರೊಟ್ಟಿ ಸುತ್ತೋರ್ದು ನೀಟಾಗಿ ನೀರು ಹಚ್ಕೊಂಡು ಸ್ವಲ್ಪ ಡ್ರೈ ಆದ ಕೂಡಲೇ ರೊಟ್ಟಿ ಹೊಳಸಾಕಿ ನೀಟಾಗಿ ಬೆನ್ಸ್ಕೊಳ್ಬೇಕು. ಇನ್ನೊಂದು ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ರೊಟ್ಟಿನ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಬೆನ್ಸ್ಕೊಳ್ಬೇಕು. ರೊಟ್ಟಿ ಮಾಡೋದೇನೋ ತುಂಬ ಈಸಿ, ಬಟ್ ಕಲಿಯೋವರೆಗೂ ಸ್ವಲ್ಪ ಕಷ್ಟನ ಅನಿಸುತ್ತೆ. ನೋಡ್ರಿ, ಇನ್ನೂ ಒಂದು ರೊಟ್ಟಿ ಮಾಡ್ತಾಯಿದ್ದೀನಿ ನಾನು. ಈ ಕೆಲವೊಬ್ಬರಿಗೆ ರೊಟ್ಟಿ ಮಾಡ್ಲಿಕ್ಕೆ ಬರ್ತದ, ಬಟ್ ಅದನ್ನು ಹಂಚಿಗೆ ಹಾಕೋಕೆ ಬರೋಂಗಿಲ್ಲ. ಅಂಥವ್ರಿಗೂ ನಾವೊಂದು ಟಿಪ್ಸ್ ಹೇಳ್ತೀನಿ. ಆ ಟಿಪ್ಸ್ ಏನಂದ್ರೆ, ಈ ರೀತಿ ಒಂದು ತೆಳ್ಳಂದು ಪ್ಲೇಟ್ ತಗೋರಿ.
ಈಗ ಈ ರೊಟ್ಟಿನ ನಿಧಾನಕ್ಕೆ ಅದರ ಮೇಲೆ ಹಾಕ್ಕೊಳ್ರಿ. ಈಗ ಏನಾರ ಸುಕ್ಕಿದ್ರೆ ಇದ್ರ ಮ್ಯಾಗ ಸರಿ ಮಾಡಿಕೊಂಡು ಈ ರೀತಿ ಹಂಚಿಗೆ ಸ್ಲೋವಾಗಿ ಅದನ್ನು ಸರಿಸ್ಕೊಂಡ್ಬಿಡ್ರಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಂತದ. ನಾನು ಹಿಂಗೆ ನೋಡ್ರಿ ರೊಟ್ಟಿನ ಹಂಚ್ಲಿಗೆ ಹಾಕೋದನ್ನು ಕಲ್ತಿದ್ದು. ಇವಾಗ ನೋಡ್ರಿ ರೊಟ್ಟಿ ಯಾವ ರೀತಿಯಾಗಿ ಪೂರಿ ಉಬ್ಬಿದಂಗೆ ಉಬ್ಬುತ್ತಂತ. ನಾನು ನಾದ್ಕೊಂಡಿರೋ ಹಿಟ್ಟಲ್ಲಿ ಸುಮಾರು 7 ರೊಟ್ಟಿ ಆಗಿದ್ದಾವೆ. ನೋಡ್ತಾ ಇದ್ರೆ ರೊಟ್ಟಿ ಸ್ಮೂತಾಗಿ ಸಾಫ್ಟಾಗಿ ಯಾವ ರೀತಿಯಾಗಿ ಬಂದಿದೆ ಅಂತ. ಕುಟಾಣಿಲಿ ಒಂದು ರೊಟ್ಟಿ ಮುರಿದು ಹಾಕೀನಿ. ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಪೇಸ್ಟ್, ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 2 ಸ್ಪೂನ್ ತುಪ್ಪನ ಹಾಕ್ಕೊಳ್ತೀನಿ. ಈಗ ಇದನ್ನು ನೀಟಾಗಿ ಕುಟ್ಕೊಳ್ತೀನಿ. ಚಲೋ ನಾವು ಕುಟ್ಬೇಕು. ರೊಟ್ಟಿ ಎಲ್ಲ ಮೆತ್ತಗೆ ಹಾಕಬೇಕು. ನೋಡ್ರಿ ಇಷ್ಟು ಮೆತ್ತಗೆ ಆಗಿದೆ. ಇವಾಗ ಇದಕ್ಕೆ 1/4 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತೀನಿ. ಇವಾಗಿದು ಮುಟ್ಕಿ ಕಟ್ಟೋಕೆ ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ಹತ್ತಿರೋದೆಲ್ಲ ತಕ್ಕೊಂಡು ಮುಟ್ಕಿ ಕಟ್ಕೊಳ್ತಾ ಇದ್ದೀನಿ. ನೋಡ್ರಿ 2 ಕೈಲಿ ಹಿಂಗತಿ ಪ್ರೆಸ್ ಮಾಡಿಕೊಂಡು ಮುಟ್ಕಿನ ಕಟ್ಕೊಳ್ಬೇಕು. ಭಾಳ ಈಸಿನ ಅದ. ನೋಡ್ರಿ ಮುಟ್ಕಿ ಯಾವ ರೀತಿಯಾಗಿ ಬಂದದಂತ. ನಾನಿವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಲಿಕ್ಕತ್ತೀನಿ. ಬೆಂಡೆಕಾಯಿ ಪಲ್ಯ, ಪುಡಿ ಚಟ್ನಿ, ರೊಟ್ಟಿ ಹಾಗೆ ರೊಟ್ಟಿ ಮುಟ್ಕಿನ ಸರ್ವ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ರೊಟ್ಟಿನ ಹಾಗೆ ರೊಟ್ಟಿ ಮುಟ್ಕಿನ ಸುಲಭವಾಗಿ ಮಾಡೋದು ಅಂತ. ರೊಟ್ಟಿ ಮುಟ್ಕಿ ಅಂದರೂ ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ರೊಟ್ಟಿ ಮುಟ್ಕಿನ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿಯಾಗಿ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.